ಸೆರೆಮನೆ ಅಂದ್ರೆ ಬಂಧನ. ಸಜೆ, ಕಿರುಕುಳ ಎಂದು ಭಾವಿಸಿದರೆ ಅದು ಸುಳ್ಳು. ಅದೊಂದು ಪರಿವರ್ತನಾ ಗ್ರಹ. ತಪ್ಪು ಮಾಡಿ ಪಶ್ಚಾತ್ತಾಪ ಪಡೋ ಜಾಗ. ಒಂದು ಸಲ ಅಪರಾಧಿಯಾಗಿ ಜೈಲಿಗೆ ಬಂದರೆ ಮುಗೀತು. ಅದೆಂಥವನೇ ಆಗಲಿ, ಆತ ಮೆತ್ತಗಾಗಲೇಬೇಕು. ಅಷ್ಟೂ ದಿನ ತನ್ನ ಕುಟುಂಬದೊಂದಿಗಿದ್ದು ಸಡನ್ನಾಗಿ ಸೆರೆಮನೆ ಕಾಣೋದಿದೆಯಲ್ಲ, ಅದೆಂಥವನಿಗೂ ನರಕಯಾತನೆ. ಅದು ಪ್ರತಿಯೊಬ್ಬ ಕೈದಿಯಲ್ಲಿರುವ ವಿಕೃತ ಮನಸ್ಸಿನ ದುರಂತ. ಹೀಗೆ ತನ್ನ ದುಡುಕಿನ ನಿರ್ಧಾರದಿಂದ ತನ್ನ ಜೀವನಕ್ಕೆ ಕಪ್ಪು ಮಸಿ ಬಳಿದುಕೊಂಡು ಕಂಬಿ ಹಿಂದಿನ ಕತ್ತಲಲ್ಲಿ ಮರೆಯಾಗುತ್ತಿರುವ ಒಬ್ಬ ನಿಷ್ಪಾಪಿ ನಮ್ಮ ಮುಂದಿದ್ದಾನೆ. ಆತನ ಹೆಸರು ಮೋಹನ್. ಸರ್, ನನ್ನ ಹೆಸರು ಮೋಹನ್ ಅಂತೇಳಿ, ಚಿಕ್ಕಮಗಳೂರು ಡಿಸ್ಟಿಕ್, ಚಿಕ್ಕಮಗಳೂರು ತಾಲೂಕು, ಮಾವಿನಗುಣಿ ವಾಸ ಇದ್ದು ನಾವು. ಈಗ ಸದ್ಯಕ್ಕೆ ಅಲ್ಲಿ ಆಲ್ದೂರಿನಲ್ಲಿ ವಾಸ ಇದ್ದೀವಿ. 2003 ಸೆಪ್ಟೆಂಬರ್ 1ನೇ ತಾರೀಕಲ್ಲಿ ನನಗೆ ಮರ್ಡರ್ 302 ಕೇಸ್ ಆಯ್ತು ಸರ್. ಮೋಹನ್ ಮೂಲತಃ ಕೃಷಿಕ. ತನ್ನ 13ನೇ ವಯಸ್ಸಿನಲ್ಲಿ ಓದು ಬಿಟ್ಟು ಕಾಫಿ ತೋಟಕ್ಕೆ ತನ್ನ ಜೀವನ ಮುಡಿಪಾಗಿಟ್ಟವನು. ತನ್ನ ತಂದೆ ಮಾಡಿದ ಆಸ್ತಿ ಕಳೆದುಕೊಂಡ ಮೇಲೆ ಕಷ್ಟಪಟ್ಟು ದುಡಿದು 10 ಎಕರೆಯಷ್ಟು ಜಮೀನು ಮಾಡಿಕೊಂಡಿದ್ದ. ಇಷ್ಟಕ್ಕೂ ಈತ ಜೈಲು ಕಂಬಿ ಹಿಡಿಯಲು ಕಾರಣ ಅದೇ ಜಮೀನು. $13,000 ಕಾಫಿ ಗಿಡ ಇದ್ದು ಸರ್. ಇವತ್ತಿಗೆ ಒಂದು ಕಾಫಿ ಗಿಡ ಇಲ್ಲ ಸರ್ ನಮ್ಮದು. 13,000 ಕಾಫಿ ಗಿಡದಲ್ಲಿ ಒಂದು ಕಾಫಿ ಗಿಡನೂ ಇಲ್ಲ ಸರ್. ಇವತ್ತಿದ್ರೆ ನಾನು ಒಂದು 25 ಲಕ್ಷ ರೂಪಾಯಿ ಕಾಫಿ ಕುಯ್ದಿದ್ದೆ ಸರ್ ವರ್ಷಕ್ಕೆ. ಮೆಣಸಿತ್ತು, ಇತ್ಲಿ, ಕೃಷಿ ಏನು ಮಾಡಿಲ್ಲ ಅನ್ನೋಂಗಿಲ್ಲ ಸರ್. ನಮ್ಮ ಊರಿನಲ್ಲಿ ಸುತ್ತಮುತ್ತ ಊರಲ್ಲಿ ಎಲ್ಲೂ ತೋಟ ಮಾಡಲಿಲ್ಲ. ಆ ರೀತಿ ಮಾಡಿದ್ದೆ ನನ್ನ ತೋಟ. ಮನುಷ್ಯ ನೆಟ್ಟಿಗಿದ್ರೆ ಹುಣ್ಣು ಮಣ್ಣು ಒಂದಲ್ಲ ಒಂದಿನ ಮರಳಿ ಬಂದೇ ಬರುತ್ತೆ. ಆದರೆ ಕಳೆದುಕೊಂಡ ಸಂಬಂಧ, ಕಾಲ ಯಾವತ್ತೂ ಮತ್ತೆ ಬರಲ್ಲ. ತುಂಬ ನೋವಾಗ್ತಿದೆ ಸರ್ ನಮಗೆ. ತಪ್ಪು ಜೀವನದಲ್ಲಿ ಮಾಡಬಾರ್ದು ತಪ್ಪು ಮಾಡಿದ್ವಿ, ತಿಳಿದಲ್ಲೇ ತಪ್ಪು ಮಾಡಿದ್ವಿ ಸರ್. ಒಂದು ಸರಿ ತಪ್ಪು ಮಾಡೋದು ಸಹಜ ಸರ್. ಈ ನಡಿಯೋನು ಹಾದಿಲ್ಲಿ ನಡಿಬೇಕಾದ್ರೆ ಎಡವೇ ಎಡುತ್ತಾನೆ ಸರ್ ಅವನು. ಒಂದು ತಿಳಿದಲ್ಲೇ ತಪ್ಪು ಮಾಡಿದ್ರೆ ಸರ್, ಅಂಥದಕ್ಕೆ ಸಮಯ ಅನ್ನೋದು ಬೇಕು ಸರ್ ನಮಗೆ. ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ನಿಮ್ಮಪ್ಪ ಎಲ್ಲಿ ಅಂತ ಕೇಳ್ತಾರೆ. ನಮಗೆ ಹೇಳಕ್ಕೆ ಗೊತ್ತಾಗಲ್ಲ. ನನಗೆ ತುಂಬ ಬೇಜಾರಾಗುತ್ತೆ ನಮ್ಮಪ್ಪ ಅಲ್ಲಿದ್ದಾರೆ ಅಂತ ಹೇಳಕ್ಕೆ. ಆ ಕ್ಷಣಕ್ಕೆ ತಪ್ಪು ಮಾಡೋದು ಸುಲಭ, ಆದರೆ ಮಾಡಿದ್ಮೇಲೆ ಆಗೋ ನೋವಿಗೆ ಅವರುಗಳೇ ಹೊಣೆಯಾಗಬೇಕಾಗತ್ತೆ. ಯಾಕೆಂದ್ರೆ ಯಶಸ್ಸಿನ ಹಿಂದೆ ನೂರಾರು ಜನ ಇರ್ತಾರೆ. ಸೋಲಿನ ಹಿಂದೆ ನಮ್ಮ ನೆರಳು ಕೂಡ ನಮ್ಮನ್ನು ಹಿಂಬಾಲಿಸೋದಿಲ್ಲ. ನಾನು ಒಂದು ಹೇಳೋದು ಸರ್,
ಈ ಉನ್ನತ ಅಧಿಕಾರಿಗಳು ಮತ್ತು ಉನ್ನತ ರಾಜಕಾರಣ್ಯ ವ್ಯಕ್ತಿಗಳು ಅಂತರ್ ಕುಟುಂಬದ ಸದಸ್ಯರು ಯಾರು ಇಲ್ಲಿ ನಿಂತಿದ್ರೆ ಅವ್ರಿಗೆ ಏನು ಅಂತ ಗೊತ್ತಾಗೋದು, ಸರ್ಕಾರ ಗೃಹವಾಸ ಏನು ಅನ್ನೋದು ಗೊತ್ತಾಗೋದು ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅದೊಂದೇ ಉದ್ದೇಶ ಸರ್. ಇಂತಹ ಸಮರ್ಥನೆಗಳಿಂದ ಕಾನೂನಿನ ನಿಯಮಗಳನ್ನು ದೂರಕ್ಕಾಗಲ್ಲ. ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವೂ ಸಿಗೋದಿಲ್ಲ. ಇವಿಷ್ಟು ಕಂಬಿ ಹಿಡಿದವರ ಕಥೆಯಾದರೆ ಅವರ ಕುಟುಂಬದ ಕತೆಗೆ ಅಂತ್ಯ ಅನ್ನೋದಿಲ್ಲ. ಒಂದು ಸಲ ಜೀವಾವಧಿ ಎಂಬ ತೀರ್ಪು ಬಂತು ಅಂದರೆ ಮುಗೀತು. ಅದ್ಯಾವ ದೇವರಿಗೆ ಹರಕೆ ಹೊತ್ಕೊಂಡ್ರೂ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ತೀರ್ಪು ಕೊಟ್ಟಿದ್ದು ನ್ಯಾಯದೇವತೆ.